ದೇವರಿಗೆ ಅರಿಕೆಯನ್ನ ಹೊರುವುದು ಭಕ್ತಿಯನ್ನ ಸಮರ್ಪಿಸುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ಯುವಕ ಭಕ್ತಿಯ ಹೆಸರಿನಲ್ಲಿ ಮಾಡಿದ ಸಾಹಸವನ್ನ ಕಂಡರೆ ನಿಮಗಿದು ಆಶ್ಚರ್ಯ ಎನಿಸಬಹುದು. ಭಗವಂತನಿಗೆ ಭಕ್ತಿಯನ್ನ ಸಲ್ಲಿಸಲು ಈ ಯುವಕ ಆಯ್ದುಕೊಂಡ ಹಾದಿ ನಿಜಕ್ಕೂ ಕೂಡ ರೋಮಾಂಚನಕಾರಿ. 1 ಕ್ವಿಂಟಲ್ ತೂಕದ ಜೋಳದ ಚೀಲವಿನ ಬೆನ್ನಿನ ಮೇಲೆ ಹೊತ್ತು ದೇವಿಗೆ ಉರುಳು ಸೇವೆಯನ್ನ ಸಲ್ಲಿಸುತ್ತಿರುವ ಯುವಕನ ಭಕ್ತಿಗೆ ಗ್ರಾಮಸ್ಥರು ಬೆರಗಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆಂದೂರು ಗ್ರಾಮದ 18 ವರ್ಷದ ಈರಣ್ಣ ಅಂಗಡಿ ಎಂಬ ಯುವಕ ಗ್ರಾಮದ ಆರಾಧ್ಯ ದೈವ ದ್ಯಾಮವ್ವ ದೇವಿಗೆ ತಮ್ಮ ವಿಶಿಷ್ಟ ಭಕ್ತಿಯನ್ನ ಅರ್ಪಿಸಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯಿಂದ ದೇವಸ್ಥಾನದವರೆಗೆ ಅಂದಾಜು ಅರ್ಧ ಕಿಲೋಮೀಟರ್ ದೂರದವರೆಗೆ ಈತ ಸಾಹಸಪೂರ್ಣ ದೀರ್ಘದಂಡ ನಮಸ್ಕಾರವನ್ನ ಹಾಕಿದ್ದಾರೆ. ಬರೋಬ್ಬರಿ 100 ಕೆಜಿ ಅಂದ್ರೆ 1 ಕ್ವಿಂಟಲ್ ತೂಕದ ಜೋಳದ ಚೀಲವನ್ನ ಬೆನ್ನಿಗೆ ಕಟ್ಟಿಕೊಂಡು ನೆಲದ ಮೇಲೆ ಉರುಳುತ್ತಾ ಅತ್ಯಂತ ಕಠಿಣವಾದ ದೀರ್ಘದಂಡ ನಮಸ್ಕಾರದ ಮೂಲಕ ದೇವಿಗೆ ಅರಿಕೆಯನ್ನ ತೀರಿಸಿದ್ದಾರೆ. ಈ ದಾರಿಯುದ್ದಕ್ಕೂ ಕೂಡ ಗ್ರಾಮಸ್ಥರು ಯುವಕನಿಗೆ ಯಾವುದೇ ತೊಂದರೆಯಾಗದಂತೆ ನೆಲಕ್ಕೆ ಚಾಪಿಯನ್ನ ಹಾಸಿ ಸಾಥ್ ನೀಡಿದ್ದಾರೆ. ಭಾರಿ ತೂಕದ ಚೀಲವನ್ನ ಹೊತ್ತು ಸುಡುವ ಬಿಸಿಲಿನಲ್ಲಿ ಸಾಗಿದ ಯುವಕ ಈರಣ್ಣ ದಾರಿ ಮಧ್ಯ ತೀವ್ರ ಆಯಾಸಗೊಂಡಾಗ ಗ್ರಾಮಸ್ಥರು ನೀರು ಹಾಗೂ ತಂಪು ಪಾನವನ್ನ ನೀಡಿ ಧೈರ್ಯವನ್ನ ತುಂಬಿದ್ದಾರೆ. ಕೆಲ ಕ್ಷಣ ವಿಶ್ರಮಿಸಿ ಮತ್ತೆ ಚೇತರಿಸಿಕೊಂಡ ಯುವಕ ತನ್ನ ಅರಿಕೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾನೆ. 18ರ ಹರಿಯದ ಈ ಯುವಕನ ಅಪಾರ ಭಕ್ತಿ ಹಾಗೂ ಅಸಾಧಾರಣ ಸಾಹಸವನ್ನ ಕಂಡ ಕೆಂದೂರು ಗ್ರಾಮಸ್ಥರು ಶಭಾಸ್ ಎಂದಿದ್ದು ಯುವಕನ ದೃಢ ಸಂಕಲ್ಪಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.